ಸನ್ನೆ ಬಹಳ ಜೋರುಂಟು. ಆಮೇಲೆ ಅವರಿಬ್ಬರ ಸಂಭಾಷಣೆ ಆಯಿತು. ಒಂದು ಸಮಾಧಾನ ಸಂತೋಷ. ಯಾವುದು? ಇವಾಗ ಆ ಗೋಪಾಲಕೃಷ್ಣ ನಲಿದಿರಲ್ಲ, ಗೋಪಾಲ ನಲಿಗುವುದು ಕಂಡಾಗ ನಾವು ಹುಡುಗರು ತಲೆ ತಗ್ಗಿಸಬೇಕಾಗ್ತದೆ. ಅಪ್ಪ ಅದನ್ನು ಉಳಿಸಿಕೊಂಡಿದ್ದಾರಲ್ಲ ಎಂಬ ಹಾಗೆ ಅವರು ಇವರ ಸಂಭಾಷಣೆ ಆಯಿತು. ಬಿಡು, ಈಗ ನಾವು ರತಿಗರು ಮುಂದಾಗಿದ್ದೇವೆ. ಆದರೆ ಒಂದು 16 ದಿವಸ ಕಳೆದಿರಬಹುದು ಯುದ್ಧ. ಆದರೆ ಇವತ್ತಿನ ಯುದ್ಧ ಮುಂದಿನ ಕ್ಷಣಕ್ಕೋ ಮುಂದಿನ ಕಾಲಕ್ಕೋ ಮಾದರಿ ಆಗಬೇಕು, ಆದರ್ಶವಾಗಿರಬೇಕು. ಹಿಂದಿನ ಪ್ರಶ್ನೆ ನಾನು ಕೇಳುವುದಿಲ್ಲ. ಇವತ್ತಿನ ಈ ಯುದ್ಧ ಧರ್ಮ ಯುದ್ಧವಾಗಬೇಕು. ಅಧರ್ಮಕ್ಕೆ ಅವಕಾಶ ಇಲ್ಲ, ಕಳವು ಮೋಸಕ್ಕೆ ಅವಕಾಶ ಇಲ್ಲ. ನಾನು ನಿನ್ನನ್ನ. ಹೌದಾ? ಏನು ಗಾಜಿನ ಮನೆಯಲ್ಲಿದ್ದವ ಹುಲ್ಲಿನ ಮನೆಗೆ ಕಲ್ಲು ಹೊಡೆದ್ರೆ ಏನಾಗ್ತದೆ? ಅವ ತಿರುಗಿ ಕಲ್ಲು ಹೊಡೆದ ಮನೆಯೆಲ್ಲ ಹುಡಿ ಆಗ್ತದೆ. ಹೌದಲ್ಲ? ನೀನು ಹೇಳಿದ ಹಾಗೆ ಆಯ್ತು. ಈಗ ಲೆಕ್ಕ ನಮ್ದು ಗಾಜಿನ ಮನೆ ಅಂತಲ್ಲ. ಅಲ್ಲದೆ ಅಲ್ಲ, ಹೇಳುವುದು ಯಾಕೆ, ಹೇಳಿಸಿಕೊಳ್ಳುವುದಕ್ಕೆ ಅಂತ ಹುಲ್ಲಿನ ಮನೆ ತಗೊಂಡು ಹಾಗಾಯ್ತು. ನಮ್ಮದು ಹಾಗೆ ಆದರೂ ಗಾಜಿನ ಮನೆ ಉಳಿಯುವುದಿಲ್ಲ. ಯಾಕಂದ್ರೆ ನನಗೆ ಹೇಳಿದೆಯಲ್ಲ ನೀನು, ನಿನಗೆ ನಾನು ತಿರುಗಿ ಹೇಳಿದರೆ ಕಲ್ಲು ಹೊಡೆಸಿಕೊಳ್ಳುವ ಹಾಗೆ ನಾವು ಮಾಡುವುದಿಲ್ಲ. ಮುಂದೆ ಆ ರೀತಿಯ ಯುದ್ಧ ಆಗಬಾರದು. ನೀನು ಜಯದ್ರಥನ ಪ್ರಕರಣ ಅಲ್ವಾ ಹೇಳು? ಅದರ ಆ ಪ್ರಕರಣದಲ್ಲಿ ಏನಾಗಿದೆ ಎನ್ನುವ ಸತ್ಯ ಕೇಳಿದರೆ ಅದು ಮೋಸ ಅಲ್ಲ, ಕಳವು ಅಲ್ಲ, ಅದು ತಂತ್ರಗಾರಿಕೆ. ತಂತ್ರಗಾರಿಕೆ ಹೇಗಂತ ತಂತ್ರ ಅಂತ? ಅವನನ್ನ ಕೊಲ್ಲುವ ಪ್ರತಿಜ್ಞೆ ಮಾಡಿದ ನಾನು ಸರಿ ಸೂರ್ಯ ಮುಳುಗುವುದರೊಳಕ್ಕೆ ಕೊಲ್ಲುತ್ತೇನೆ ಎಂದು ಆಗಲಿಲ್ಲ. ನಿನಗೆ ಆಗಲಿಲ್ಲ ಅನ್ನುವುದಕ್ಕಿಂತ ಕೌರವ ಪಾಳೆಯದವರು ಅವನನ್ನು ಹುದುಗಿಸಿ ಇಟ್ಟರು. ಅದು ನಮ್ಮ ತಂತ್ರಗಾರಿಕೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ಹೌದಾ? ನೀವು ಆ ರೀತಿಯ ತಂತ್ರಗಾರಿಕೆ ಮಾಡಿದರೆ ನಾವು ಹಾಗೆ ಏನು ಕತ್ತಲ ಆವರಿಸುವ ಹಾಗೆ ಮಾಡಿ ಹುದುಗಿಕೊಂಡಿದ್ದ ಜಯದ್ರಥ ಕಣ್ಣಿಗೆ ಕಾಣಿಸುವುದಕ್ಕೆ ಬೇಕಾಗಿ ಆ ರೀತಿ ಮಾಡಿ ನಾವು ಸಹಜವಾಗಿ ಕತ್ತಲೆ ಆಯ್ತು. ಜಯದ್ರಥ ಹೊರಬಂದ. ಹೌದು, ನೀವು ಕತ್ತಲೆ ಮಾಡಿಸಿದ್ದೀರಿ. ಮೋಸಗಾರರನ್ನ ತಪ್ಪಿ ಬಿಡುವುದು ಈ ಸಣ್ಣ ಸಣ್ಣ ವಿಷಯದಲ್ಲಿ ಅವರಿಗೆ ಸಮಯದ ಪ್ರಜ್ಞೆ ಇಲ್ಲದೆ. ಆದ್ರೆ ನಿನ್ನ ಬಗ್ಗೆ ಹೇಳುತ್ತೇನೆ ನೋಡು, ಕಳವಿನ ಯುದ್ಧ ಯಾವುದು ಅಂತ ಕೇಳು. ಇದೇ ಹಿಂದೆ ನಡೆದಂತಹ ಯುದ್ಧ. ನನ್ನ ಮಗನಾದಂತಹ ಅಭಿಮನ್ಯು ದ್ರೋಣರುವಲ್ಲಿರುವಂತಹ ಚಕ್ರವ್ಯೂಹವನ್ನು ಸೇರಿ ಹರಿಸಿಂಹನಂತೆ ಅತಿರಥ ಮಹಾರಥರಲ್ಲಿ ಹೋರಾಟ ಮಾಡುತ್ತಿರುವಾಗ ಅವರ ಹಿಂದೆ ನಿಂತು ನನ್ನ ಮಗನ ಕರದ ಬಿಲ್ಲನ್ನ ಕಡಿದ ಜೀವ. ಆ ದಿವಸ ಆ ಕಾರ್ಯವನ್ನು ಯಾಕೆ ಹಾಗೆ ಮಾಡಿದೆ? ಯಾಕೆ? ಸೇನಾಧಿಕಾರಿಯಾದವ ನಾನಲ್ವಲ್ಲ, ದ್ರೋಣಾಚಾರ್ಯರು. ಅವರ ಆಜ್ಞೆಗೆ ಬದ್ಧರಾಗಬೇಕಾದ ಪ್ರತಿಯೊಬ್ಬ ವೃತ್ತಿಗಳ ಕರ್ತವ್ಯ. ಆ ಕಾರಣಕ್ಕಾಗಿ ಅವರು ಆಜ್ಞೆ ಮಾಡಿದರು. ಆಗಲೂ ನಾನು ಪ್ರಶ್ನೆ ಮಾಡಿದ್ದೇನೆ, ಇದು ಧರ್ಮವೇ, ಇದು ಮೋಸವೇ ಎನ್ನುವ ಹಾಗೆ. ದೋಷ ಹೇಳಿದ್ರು ಕೌರವರ ತಲೆಯ ಮೇಲೆ, ನಾವು ಕೇವಲ ಕಾರ್ಯ ಮಾಡುವಂತಹ ಕಾರ್ಯಾರ್ಥಿಗಳು ಎನ್ನುವ ಹಾಗೆ ಹೇಳಿದ್ರು. ಅಂದರೆ ನಾನು ಮಾಡಿದ್ದು ಮೋಸ ಅನ್ನುವುದನ್ನು ನೀನು ಒಪ್ಪಿಕೊಳ್ತೀಯ? ಹಾಗಾಗಿ ಆ ವಿಷಯ ಗೊತ್ತಿದ್ದಲ್ಲ. ಆರಂಭದಲ್ಲಿ ಹೇಳಿದ್ದು 16 ದಿವಸ ಕಳೆದಂತಹ ರೀತಿ ಅಲ್ಲ, ಇವತ್ತು 17 ದಿವಸ ಮಾದರಿ ಆಗಿರಬೇಕು ಅಂತ ಹೇಳಿದ್ರು. ಪಾರ್ಥನನ್ನ ನೀನು ಎಚ್ಚರಿಸಬೇಕಿದ್ರೆ ನೀನಷ್ಟೇ ಇರಬೇಕು. ನೀನು ಇನ್ನೊಬ್ಬರು ಹೇಳಿದ್ದನ್ನು ಕೇಳಿಕೊಂಡು ಮೋಸವನ್ನಾದ್ರೂ ಮಾಡ್ತೀಯ ಅನ್ನೋದು ನೀನಾಡಿದ ಮಾತಿನಿಂದ ಸ್ಪಷ್ಟ ಆಯಿತು. ಮತ್ತೆ ನೀನೇನು ಎಷ್ಟು ಎನ್ನುವುದನ್ನ ಗೋಗ್ರಹಣವನ್ನು ನೆನಪಿಸಿ. ನೆನಪಿಸಿಕೋಬೇಡ. ನಿನ್ನ ಪರಾಕ್ರಮ ಧೈರ್ಯ ಎಷ್ಟೆನ್ನುವುದು ಅಷ್ಟರಲ್ಲಿ ಅರ್ಥ ಆಗ್ತದೆ. ಅವಶ್ಯಕತೆ ಇಲ್ಲ. ಗೋಹುಗ್ರಹಣ ನೆಪ ಅಷ್ಟೇ. ನೀನು ಆಗ ಹೇಳಿದ ಹಾಗೆ ತಂತ್ರಗಾರಿಕೆ. ಪಾಂಡವರು ಅಲ್ಲಿ ಇದ್ದಾರೆ ಎನ್ನುವಂತಹ ಸುಳಿವು ಸಿಕ್ಕಿತು ನಮಗೆ. ಸಣ್ಣ ಸುಳಿವು ಸಿಕ್ಕಿದಾಗ ಅದು ಸತ್ಯವಾಗಿಸಬೇಕು. ಹಾಗಾದ್ರೆ ಹೇಗೆ ಸಾಧ್ಯ? ನಿನ್ನಣ್ಣ ಧರ್ಮರಾಯ ಇದ್ದಾರಲ್ಲ,
ಗೋವಿನ ಪೂಜೆ ಮಾಡಿದ ಸಂಜೆ ಹೊತ್ತು ಏನನ್ನೂ ಸ್ವೀಕಾರ ಮಾಡುವುದಿಲ್ಲ. ಹಾಗಾಗಿ ವಿರಾಟನ ಅರಮನೆಯಲ್ಲಿ ನೀವು ಇದ್ದೀರಿ ಮರೆ ಮಾಚಿಕೊಂಡಿರುವಂತಹ ವಿಷಯ ತಿಳಿದು ಗೋವುಗಳನ್ನ ಬಂಧಿಸಿದ್ದು, ಆವಾಗ ನೀವು ಅಲ್ಲಿ ಇದ್ದೀರಿ ಎನ್ನುವಂತ ವಿಷಯ ಗೊತ್ತಾಯಿತು. ಹಾಗಾಗಿ ಆ ವಿಚಾರದಲ್ಲಿ ನಾವು ಕೆಲವನ್ನು ನಿರ್ಣಯಿಸಬೇಕೆಂದು ಹಾಗೆ ಬಂದಿಲ್ಲ. ಪಾಂಡವರಿದ್ದಾರೆ ಎಂದು ಪತ್ತೆ ಹಚ್ಚಿದೆವು. ಆಮೇಲೆ ಸೂರ್ಯಾಯಣ ಚಂದ್ರಾಯಣ ಎನ್ನುವಂತಹ ಕಾಲಭೇದವನ್ನ ಹೇಳಿ ಅವಧಿ ಆಗ್ಲಿಲ್ಲ ಅಂತರಿಗೆ ಮುಚ್ಚಿ ಹಾಕಿದ್ರಿ. ಇವತ್ತು ಹಾಗೆ ಕಾಲಹರಣೆ ಮಾಡುವ ಹಾಗಿಲ್ಲ. ನಿರ್ಣಾಯಕವಾದ ಯುದ್ಧ ನಿರ್ಣಯ ಆಗಬೇಕು ಅಂತ ನಿನಗೆ ಜಯ ಸಿಗಬೇಕು ಅಂತ ಆದ್ರೆ ಕೆಲವಿಗೆ ಗುರು ಪಾರ್ಕವರನ್ನು ಕರೆಸಿಕೋ. ನಿನ್ನನ್ನು ಗೆಲ್ಲುವುದಕ್ಕೆ ನನಗೆ ಭಾರ್ಗವೇಂದ್ರನ ಸಹಾಯ ಯಾಕ? ಅಂದು ವ್ಯಾಘ್ರನಂತೆ ಚಿತ್ರಸೇನ ಎನ್ನುವ ಗಂಧರ್ವ ಸರಿ ಗುರು ಪಶು ಆ ಕೌರವನನ್ನ ಬಂಧಿಸಿಕೊಂಡು ಹೋಗುವಾಗ ನೀನು ಅಲ್ಲೇ ಇದ್ದು ಓಡಿ ಬಂದಿಲ್ಲ, ಯಾಕೆ? ಕಾರಣ ಉಂಟು. ಬಂಧಿಸಿದ್ದು ಯಾವುದ್ರಲ್ಲಿ? ಅವ ನಾಗಭಾಷೆ ಅಗ್ಗದಲ್ಲಿ ಅಲ್ಲವಲ್ಲ. ಆ ನಾಗಭಾಷೆದ ಬಂಧಮುಕ್ತವಾಗಬೇಕು ಅಂತ ಆದ್ರೆ ಚಾಕ್ಷುಷ್ಟಿ ಎನ್ನುವಂತಹ ವಿದ್ಯೆ ನರಿತವರಾಗಿರ್ಬೇಕು. ಅಲ್ಲಿ ಬಂದವರು ಯಾರು ಅದನ್ನು ತಿಳಿದವರಲ್ಲ. ಅರಮನೆಯಲ್ಲಿ ಭೀಷ್ಮಾಚಾರ್ಯ ಇದ್ದಾರೆ, ಅವರನ್ನು ಕರ್ಕೊಂಡು ಬರೋಣ ಅಂತ ನಾವು ಓಡಿ ಬಂದದ್ದು. ಮತ್ತೆ ಹೆದರ್ಕೊಂಡಲ್ಲ. ಏನು ಓಡಿ ಬರುವುದಕ್ಕೆ ನಿಮ್ಮಲ್ಲಿ ಮತ್ತೆ ಸೇನೆಯಲ್ಲಿ ಜನ ಇರ್ಲಿಲ್ವಾ? ಜನ ಇದ್ದಾರೆ, ನಾವೇ ಮಾಡಿದ್ದು ನೀನು ಭಾವಿಸಬಹುದಷ್ಟೇ. ಆಗದೇ ಅಲ್ಲ. ಆಮೇಲೆ ಬರ್ತಾ ಇರುವಾಗ ವರ್ತಮಾನ ಸಿಕ್ಕಿತು, ಕವನವನ ಬಂಧಮುಕ್ತವಾಯಿತು ಎಂದು. ಹಾಗಾಗಿ ಹಿಂತಿರುಗಿದ್ದೇವೆ. ಭಾರ್ಗವೇಂದ್ರನ ಸಹಾಯ ನಿನ್ನನ್ನು ಗೆಲ್ಲುವುದಕ್ಕೆ ನನಗೆ ಬೇಡ. ನಿನ್ನ ಶೌರ್ಯ ಎಷ್ಟೆನ್ನುವುದನ್ನ ಅಷ್ಟರಲ್ಲಿಯೇ ನಾನು ನಿರ್ಣಯಿಸಿದವ. ಓಹೋ ಹೌದಾ? ಭಾರತ ಈಗ ನನ್ನನ್ನು ಹಾಗೆ ಹಗರಣವಾಗಿ ಹಂಗಿಸುತ್ತಾ ಇದೆಯಲ್ಲ, ಹಾಗೆ ಹಂಗಿಸಬೇಕಾದ ಅಗತ್ಯ ಇಲ್ಲ. ಯಾಕೆ? ನಿನ್ನ ಅಣ್ಣನಾದಂತಹ ಧರ್ಮರಾಜನಿಗೆ ಇರುವಂತಹ ಬಿರುದು ಯಾವುದು? ಕಾಲನಡುಗ. ಅವರನ್ನು ನಿನ್ನೆದು ಸಹಿತದಲ್ಲಿ ಸಾಮಾನ್ಯ ಕುರಿಗೆ ಸಮಾನ ಹಿಡಿದು ಪಡೆಯುವಾಗ ನೀನೊಬ್ಬ ಬದ್ಧನಾಗಿದೆ, ಬಿಡಿಸಬೇಕಿತ್ತಲ್ಲ. ಅಂದರೆ ನಾನು ಬದ್ಧ ಅಲ್ಲ ಅನ್ನುವುದು ನೀನು. ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀನು ಬದ್ಧ ಅಲ್ಲ ಅಲ್ಲ ಅಂತ ಹೇಳುವ ಹಾಗಿಲ್ಲ. ಶೌರ್ಯದಲ್ಲಲ್ಲ, ನನ್ನ ಅಣ್ಣನನ್ನ ಸೆರೆ ಹಿಡಿದದ್ದರಿಂದ ಅಲ್ಲ, ಕೌರವನಿಗೆ ಕುಟಿಲ ವಿದ್ಯೆ ಹೇಳಿಕೊಡುವಲ್ಲಿ ನೀನೊಬ್ಬ ಬದ್ಧ. ಹೌದು, ಅದು ಇರಬೇಕಲ್ಲ. 64ರಲ್ಲಿ ಅಲ್ಲೊಂದು ಬಂತಲ್ಲ, ಅದನ್ನು ಬಿಡುವುದು ಯಾಕೆ? ಬೇಕಾದಾಗ ಬಳಸ್ಕೊಂಡು ಜೀವನದಲ್ಲಿ ಬೇರೆ ಯಾವುದರಲ್ಲಿ ಸಾಧನೆ ಬಳಸ್ಕೊಂಡಿಲ್ಲ, ಬೇಕಾದಾಗ ಬಳಸ್ಕೊಂಡು ಕುಟಿಲ ಒಂದು ಬಳಸಿಕೊಂಡು ನೀನು 64 ಉದ್ದಕ್ಕೂ ಕುಟಿಲ ಬಳಸ್ಕೊಳ್ಳಿಲ್ಲ. ಎಲ್ಲ ಬೇಕಾದ್ರೆ ಮಾತ್ರ ಉದ್ದಕ್ಕೂ ನೀನು ಕೌರವನನ್ನು ಹಾಳು ಮಾಡಿದ್ದೆ ನೀನು. ಏನು ಮಾಡಿದ್ದೆ? ಅವನ ಜೊತೆಯಲ್ಲಿದ್ದು ಅವನಿಗೆ ಕುಟಿಲ ವಿದ್ಯೆಯ ಕಾರಸ್ಥಾನವನ್ನು ಹೇಳಿ ಅವನ ಅನ್ನ ತಿಂದವನ, ಅವನ ಸೇವೆ ಮಾಡಬೇಕಾದ್ರು ನನ್ನ ಕರ್ತವ್ಯ. ನಿನ್ನನ್ನು ಅಳದಷ್ಟರ ಮಟ್ಟಿಗೆ ನಾನು ಕುಟಿಲ ವಿದ್ಯೆಯ ಕಾರಸ್ಥಾನಕ್ಕೆ ನೀನೊಬ್ಬ ಬದ್ಧ. ಹೌದು, ಅಲ್ಲಿಯೂ ಅಲ್ಲ ಇಲ್ಲಿಯೂ ಅಲ್ಲ ಎನ್ನುವುದಾಗಿ ಭಾವಿಸಬೇಡ. ಅಲ್ಲಿಯೂ ಹೌದು, ಇಲ್ಲಿ ಹೌದನ್ನು ತೋರಿಸ್ತೇನೆ.
ಶಹಬಾಸು ಪಾರ್ಥ ಶಹಬಾಸು ಶರಗಳನ್ನೆಲ್ಲ ಮಧ್ಯಮದಲ್ಲಿ ಕತ್ತರಿಸಿದೆಯಲ್ಲ, ಹೌದು ಮುಗಿಯಿತೆಂದು ಭಾವಿಸಬೇಡ. ಉಂಟ ಇನ್ನು ಬತ್ತಳಕ್ಕೆ ಮತ್ತೊಂದು ಬಾಣವನ್ನು ಹೆದೆಯರಿಸಿದ್ದೇನೆ.